ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ನೋಡಿರಿ ಫ್ರೆಂಡ್ಸ, ನಾನಂತರ ರೆಡಿಯಾಗಿ ಈಗ ಎಲ್ಲಿಗೆ ಹೊಂಟಿದ್ದೀನಿ ನೋಡಿರಿ. ಸೊ ನಾನು ಅಂತನ ಅಲ್ರಿ, ಎಲ್ಲರೂ ಕೂಡ ಮನ್ಯಾಗ ಎಲ್ಲರೂ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ರೀ. ಹೊರಗಡೆ ಅಂದ್ರೆ ಮತ್ತು ಗಣಪನ ಕೂರಿಸಿದಾರಲ್ರಿ, ಅದ್ರ ಸಂಬಂಧ ನಾವು ಬೆಂಗಳೂರಲ್ಲಿ ಯಾವ ಥರ ಗಣಪನ ಕೂರಿಸಿ ಈ ಹಬ್ಬನ ಮಾಡ್ತಾರ ಅಂತ ನೋಡ್ಕೊಂಡು ಬರೋಣ ಅಂತಂದು ಹೊಂಟಿದ್ದೀವಿ ರೀ. ಸೊ ನೋಡಿರಿ, ಅಮ್ಮನೂ ರೆಡಿ ಆಗಿ ಕುಂತಿದ್ದಾರೆ. ಸೊ ಅಮ್ಮ ಅಂತ ಯಾವಾಗಲೂ ಸಿಂಪಲ್ಲೇ ಅದಾರ ರೀ. ಆಮೇಲೆ ನಾನಂತರ ರೆಡಿ ಆಗಿದ್ದೇನೆ ರೀ. ನಾನು ಸಿಂಪಲ್ ಡ್ರೆಸ್ ರೀ, ಡೈಲಿ ಯೂಸ್ ಮಾಡೋ ಡ್ರೆಸ್ಸೇ ಹಾಕ್ಕೊಂಡು ರೆಡಿ ಆಗಿದ್ದೀನಿ ರೀ. ಸೊ ನೋಡಿರಿ, ಕೆಳಗಡೆ ಅಂತೂ ಕಾರ್ ನಿಂತೈತ್ರಿ. ಈಗ ಅಮ್ಮ ಅಂತ ಹೊಂಟಿದ್ದಾರೆ. ಅಮ್ಮಗೆ ಜಲ್ದಿ ಇಳ್ಯಾಕೆ ಆಗಂಗಿಲ್ಲಲ್ರಿ, ಅದ್ರ ಸಂಬಂಧ ನಾನು ಮುಂದೆ ಹಂಗೆ ಇಳ್ತಿರ್ತೀನವ, ನೀವು ಬರ್ರಿ ಅಂತಂದು ಈಗ ಇಳ್ಕೊತ ಹೊಂಟಿದ್ದಾರೆ ರೀ. ನಾನು ಅವರು ಹಿಂದೆ ಅದೇನು ರೀ. ಸೊ ನೋಡಿರಿ ಫ್ರೆಂಡ್ಸ, ಫೈನಲ್ ಆಗಿ ನಾವು ಅಂತೂ ಈಗ ಕಾರ್ನಾಗ ಕುತ್ಕೊಂಡು ಹೋಗಾಕುಂತೀವಿ ರೀ. ಸೊ ಈ ಕಡೆ ಹಂಗೆ ಲಾಂಗ್ ಡ್ರೈವ್ ಮಾಡಿದ್ವಿ ರೀ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ದೂರ ಹೋಗಿದ್ದೀವಿ ರೀ. ಎಲ್ಲೆಲ್ಲಿ ಗಣೇಶನ ಕೂರಿಸಿದಾರ ಅಲ್ಲೆಲ್ಲ ನಾವು ಅಡ್ಡಾಡಿ ಬಂದೀವಿ ರೀ. ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ ರೀ ಹೊರಗಡೆ ಹೋಗಿ. ಸೊ ಇವತ್ತಂತ್ರ ಏನು ಮನ್ಯಾಗ ಕೆಲಸನೂ ಇರಲಿಲ್ಲ ರೀ ಜಾಸ್ತಿ, ಅದಕ್ಕೆ ಅಡ್ಡಾಡಿ ಬರೋಣ ಅಂತಂದು ಹೋದ್ವಿ. ಇಲ್ಲೇ ಗಾಡಿ ಟ್ರಾಫಿಕ್ ಆದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಮೂರ್ತಿ ಇತ್ತು ರೀ. ಆಮೇಲೆ ಪಾರ್ವತಮ್ಮ ಅವ್ರದ್ದು ಮೂರ್ತಿ ಇತ್ತು ರೀ. ಸೊ ನೋಡ್ಬೇಕಂದ್ರೆ ನಾವು ನೋಡಿದ್ರೆ ಗಣಪನ ನೋಡಕ್ಕಂತಂದು ಹೊಂಟಿದ್ದೀವಿ. ಮತ್ತು ನಮ್ಮ ಆಂಟಿಗೆ ಹೇಳಿದೆ ರೀ, ಇಲ್ಲ ಇನ್ನೊಂದು ಸಲ ಬರೋಣ ಅಂತಂದು ಹೇಳಿದ್ರು ರೀ. ಆದರೂ ಬೇಜಾರಾಯ್ತು ರೀ. ಸೊ ಅಲ್ಲೇ ಇದ್ರೂ ನಂಗೆ ಹೋಗೋಕ್ಕಾಗಲಿಲ್ಲಪ್ಪ ಅಂತಂದು ಭಾಳ ಬೇಜಾರು ಮಾಡ್ಕೊಂಡು ಬಂದೆ ರೀ ನಾನು. ಸೊ ಅಲ್ಲಿಂದ ಬಂದ ಕೂಡಲೇ ನಾವು ಸೀದಾ ನೋಡ್ರಿ ಇಲ್ಲೇ ಗಣಪನ ಏನು ಕುಂದ್ರಿಸಿದಾರಲ್ರಿ ಆ ಕಡೆ ಹೋದ್ವಿ. ಫಸ್ಟಾಗಿ ಇಲ್ಲೇ ಗಣಪನ ನೋಡಕ್ಕಂತಂದು ಹೋದ್ರು. ಎಷ್ಟು ದೊಡ್ಡದ್ರಿ, ಫುಲ್ ಬೆಳ್ಳಿದ್ರಿ, ಸಿಕ್ಕಾಪಟ್ಟೆ ಮಸ್ತ್ ಇತ್ರಿಪ್ಪ. ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದ್ರಿ. ಫುಲ್ ಎಲ್ಲ ಬೆಳ್ಳಿದೈತೆ ನೋಡ್ರಿ. ಅವರು ಮಾಡಿ ಅದನ್ನೆಲ್ಲ ದೊಡ್ಡದಂದ್ರೆ ಭಾಳ ದೊಡ್ಡದೈತ್ರಿ ಅದು. ಸೊ ಕ್ಯಾಮ್ರಾದಾಗಂತೂ ಇನ್ನೂ ಸಣ್ಣದು ಬಂದೈತ್ರಿ ಅದು. ನಂಗಂತೂ ಭಾಳ ಖುಷಿ ಆಯ್ತು ರೀ. ಇಷ್ಟು ದೊಡ್ಡದು ಬೆಳ್ಳಿದು ಗಣಪ ನಾವು ಯಾವತ್ತೂ ನೋಡಿನೂ ಇಲ್ಲ. ಏನೋ ಹಂಗೆ ನೋಡೀವಿ ಮಣ್ಣಿಂದ ಅವೆಲ್ಲ. ಇದು ಬೆಳ್ಳಿದೆಲ್ಲ ಡೆಕೋರೇಷನ್ ಮಾಡಿದಾರೆ ರೀ. ಸೊ ಅದ್ರ ಸಂಬಂಧ ನಮ್ಮ ಆಂಟಿ ಏನು ಮಾಡಿದ್ರು ಅಂದ್ರೆ, ಹೋಗಿ ಬರೋಣ, ಅಲ್ಲೆಲ್ಲ ಭಾಳ ಚಂದ ಮಾಡ್ತಾರೆ. ಆಮೇಲೆ ಜನ ಅಂತೂ ಸಿಕ್ಕಾಪಟ್ಟೆ ಬಂದಿರ್ತಾರೆ. ನೀನು ಯಾವಾಗಲೂ ಎಲ್ಲಿ ಹೋಗಂಗಿಲ್ಲ ಏನಿಲ್ಲ, ಬಾ ನಿನಗೂ ಅಮ್ಮಗೆ ಕರ್ಕೊಂಡು ಹೋಗ್ತೇನೆ ಅಂತಂದು ಇಬ್ಬರಿಗೂ ಕರ್ಕೊಂಡು ಬಂದ್ರಿ. ಸೊ ಅವ್ರಂತರೂ ಆ ಕಡೆ ತೀರ್ಥ ಏನೋ ಕೊಡ್ತಾರಂತ್ರಿ, ಆ ಕಡೆ ಇಸ್ಕೊಂಡು ಬರಕಂತಂದು ಹೋದರು. ನಾವಂತ್ರಿ ಇಲ್ಲಿ ಕುಂತಿದ್ದೇವೆ ರೀ. ಸೊ ಇಲ್ಲೆಲ್ಲ ನಮಗೂ ಒಂಥರ ಅನ್ನಿಸ್ತ್ರಿ. ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿನೇ ಬಂದಿದ್ರೆ, ಅವ್ರು ಇದ್ರಾಗ ನಾವು ಕೂಡ ಬಂದೀವಲ್ಲಪ್ಪ. ಅದು ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ, ಈ ಗಣಪನ ನೋಡಕ್ಕೆ ಬಂದೀವ ಅಂದ್ರೆ ಅಂತಂದು ನನಗೆ ಒಂಥರ ಅನ್ನಿಸ್ತ್ರಿ. ಸೊ ಆದರೂ ಖುಷಿ ಆಯ್ತು ಫ್ರೆಂಡ್ಸ. ಯಾಕಂದ್ರೆ ನಾವು ಇಂಥದ್ದೆಲ್ಲ ಎಲ್ಲಿ ನೋಡಕ್ಕೆ ಹೋಗಂಗೂ ಇಲ್ಲ, ಏನೂ ಇಲ್ಲರಿ. ಸೊ ನಮ್ಮ ಮನ್ಯಾಗಂತೂ ನಿಮ್ಗೆ ಗೊತ್ತಿದ್ದಿದ್ದು ಮಾತಾಯ್ತು, ನಾವು ಎಲ್ಲಿ ಅಷ್ಟೆಲ್ಲ ಅಡ್ಡಾಡಂಗೂ ಇಲ್ಲ, ಏನಿಲ್ಲ ಅಂತಂದು. ನಮ್ಮ ಆಂಟಿ ದಿಸೆಯಿಂದ ನಾನು ಇಲ್ಲಿ ಬಂದು ಇಷ್ಟೆಲ್ಲ ಅಡ್ಡಾಡೋದಾಗೈತೆ ರೀ. ಆಮೇಲೆ ಎಲ್ಲ ನೋಡ್ದಂಗೂ ಆತ್ರಿ. ಆದರೆ ಒಂದೇ ಒಂದು ಬೇಜಾರು ರೀ, ಅದೇ ಏನೋ ಅಂದಲ್ರಿ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಮೂರ್ತಿ ನೋಡೋಕ್ಕಾಗಲಿಲ್ಲಪ್ಪ, ಏನು ಮಾಡಲಿ. ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಸಮಾಧಿ ಹತ್ರ ಹೋಗಿ ಒಂದು ಸ್ವಲ್ಪ ಹೋಗಿ ಬರೋಣ ಅಂತಂದು ಭಾಳ ಇದು ಮಾಡ್ಕೊಂಡೆ ರೀ. ಅದು ಕೂಡ ಆಗಲಿಲ್ಲ. ಹೋಗಿ ನಾನು ಎದಕ್ಕೆ ಹೋದ್ನೆ ಏನೇನೋ ಆಗೋಯ್ತು ಅಂದಂಗೆ ಆಗ್ಬಿಟ್ಟು ನಂಗೆ. ಆದರೂ ಏನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಂಗಿಲ್ಲ ಅಲ್ರಿ ಫ್ರೆಂಡ್ಸ. ಸೊ ನೋಡೋಣ ರೀ, ಟ್ರೈ ಮಾಡೋಣ. ಇನ್ನೊಂದು ಸಲ ಹೋದಾಗ ನಾವು ಖಂಡಿತವಾಗ್ಲೂ ಅದಕ್ಕೆ ಅಂತಲೂ ಹೋಗಿ ಬಂದ್ರಾಯ್ತು ಅಂದ್ಕೊಂಡು ಮತ್ತು ಸುಮ್ಮನೆ ಅದೇ ರೀ. ಯಾಕಂದ್ರೆ ಈಗ ನಾವು ಹೋದಲ್ಲಂತೂ ನಮ್ಮ ಇಚ್ಛೆ ಇರಂಗಿಲ್ಲ ರೀ. ಪಾಪ ನಮ್ಮ ಆಂಟಿಯವ್ರ ಇಚ್ಛೆ ಇರ್ತೈತೆ ರೀ. ಅವ್ರಿಗೆ ಹೆಂಗೆ ಹೇಳ್ತಾರೋ ನಾವು ಹಂಗೆ ಕೇಳಬೇಕಾಗತ್ತೆ. ಅದ್ರ ಸಂಬಂಧ ಪಾಪ ಅವರು ಇಷ್ಟ ನಮ್ಗೆ ಕರ್ಕೊಂಡು ಅಡ್ಡಾಡಿದ್ದ ನಮ್ಗೆ ಒಂದು ಭಾಳ ಖುಷಿ ಆಯ್ತು ರೀ. ಇರಲಿ ರೀ ಫ್ರೆಂಡ್ಸ, ಏನು ಬೇಜಾರು ಮಾಡ್ಕೊಳೋ ಹಂಗಿಲ್ಲ ರೀ. ಆಮೇಲೆ ನೋಡಿರಿ, ಇಲ್ಲೆಲ್ಲ ನಾವು ಒಂದು ಸ್ವಲ್ಪ ಪ್ರಸಾದ ಕೊಟ್ರಿ. ನಾವು ಗಣಪನ ಪ್ರಸಾದ ತಿನ್ನೋಕೆ ಪುಣ್ಯ ಮಾಡಿದ್ದೀವಿ ರೀ ಫ್ರೆಂಡ್ಸ. ಯಾವಾಗಲೂ ನೋಡಿರಿ ಎಲ್ಲರೂ ಅಂತಿರ್ತಾರೆ ರೀ, ಸೊ ಗಣಪತಿ ಪ್ರಸಾದ ತಿನ್ನೋಕೆ ಎಲ್ಲರೂ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಒಬ್ಬೊಬ್ಬರು ಇದನ್ನು ಪ್ರಸಾದನ ಸಿಗಂಗಿಲ್ಲ ರೀ. ಯಾಕಂದ್ರೆ ಜನ ಜಂಗುಳಿ ಇರ್ತಾರೆ ರೀ. ಅದಕ್ಕಾಗಿ ಪ್ರಸಾದ ತಿನ್ನೋಕಂತನ ಬಾಳೆ ಹಚ್ಚಿ ತೊಗೊತಿರ್ತಾರೆ ರೀ ಪ್ರಸಾದನ. ಅದ್ರ ಸಂಬಂಧ ನಮ್ಗೆ ಇವತ್ತಂತೂ ಇಲ್ಲೆಲ್ಲ ಊಟನೇ ಎಲ್ಲ ಹಾಕ್ಸಿದ್ರಿ ರೀ. ಅಲ್ಲೆಲ್ಲ ಊಟ ಮಾಡಿಕೊಂಡು ನಾವು ಬಂದ್ವಿ ರೀ. ಸೊ ಬಂದು ಇಲ್ಲೇ ಮುಂದ್ಗಡೆ ಒಂದು ಸ್ವಲ್ಪ ನಡ್ಕೊತ ಬಂದು ಇನ್ನೊಂದು ಇಲ್ಲೇ ಗಣಪನ ಕೂರಿಸಿದ್ರಿ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನಾಗಪ್ಪನ ಎಲ್ಲ ಇದು ಇತ್ತು ರೀ,
ಮೂರ್ತಿ ಅವೆಲ್ಲ ಅಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಬಂದ್ವಿ ರೀ. ಬಂದು ಈಗ ಕಾರ್ನಾಗ ಕುಂತೇವೆ ನೋಡ್ರಿ. ಸೊ ಅಮ್ಮ ಹತ್ರ ಆ ಕಡೆ ಹೊಳ್ಳಿ ಕುಂತಿದ್ದಾರೆ ರೀ. ಪಾಪ ಅವ್ರಿಗೂ ಆರಾಮಿರ್ಲಿಲ್ಲರಿಪ್ಪ. ಅದ್ರಾಗ ಪಾಪ ಅವರು ಸುಮ್ಮನೆ ಕುಂತು ಬಿಟ್ಟಿದ್ದಾರೆ ರೀ ಸಂಪನ್ನಾಗಿ. ಸೊ ನೋಡಿದ್ರೆ ಗೊತ್ತಾಗತ್ತೆ ರೀ. ಆಮೇಲೆ ಈ ಕಡೆ ಬಂದು ನೋಡ್ರಿ ನಾವು ಒಂದು ಅಂಗಡಿಗೆ ಹೋಗೋದಿತ್ತು ರೀ. ಅಂದರೆ ಪ್ಲಾಸ್ಟಿಕ್ಕಿನ ಇದು ಮಾಲ್ಗೆ ಹೋಗೋದಿತ್ತು. ಸೊ ಅಲ್ಲಿಂದ ನಾವು ಇಲ್ಲಿ ಮುಂದ್ಗಡೆ ಬಂದಿರಪ್ಪ. ಇಲ್ಲೆಲ್ಲ ನಮಗೆ ಏರಿಯಾ ಗೊತ್ತಾಗಂಗಿಲ್ಲರಿಪ್ಪ. ಯಾಕಂದ್ರೆ ಸಿಕ್ಕಾಪಟ್ಟೆ ಏರಿಯಾ ಹೆಸರು ಇಲ್ಲೇ. ಅದ್ರ ಸಂಬಂಧ ಒಂದು ಅಂಗಡಿ ಯಾವುದೋ ಒಂದು ಸಿಕ್ತು ರೀ. ಇಲ್ಲಿ ಬಂದು ಬುಟ್ಟಿ, ಆಮೇಲೆ ಭಾಂಡೆ ಸ್ಟ್ಯಾಂಡ್, ಆಮೇಲೆ ಜಗ್ ಅವೆಲ್ಲ ತೊಗೊಂಡಿದ್ದಿತ್ತು ರೀ. ಸೊ ತೊಗೊಳಕಂತಂದು ಇಲ್ಲೇ ಬಂದ್ವಿ ರೀ. ಕಸಬರ್ಗಿನೂ ಬೇಕಾಗಿತ್ತು ರೀ. ನಂಗೆ ಮನ್ಯಾಗ ಏನೇನು ಬೇಕು ಅಲ್ಲೆಲ್ಲ ಹೇಳಿದಾರೆ. ನಮ್ಮ ಆಂಟಿ ತೊಗೊಳಂದ್ರು ರೀ. ಸೊ ಒಂದಂತ್ರ ಸ್ಟ್ಯಾಂಡ್ ಅಂತೂ ತೊಗೋರಿ ಅಂತಂದು ಭಾಳ ಹೇಳ್ಕೊಂಡೆ ರೀ ನಾನು. ಸೊ ಒಂದು ಸ್ಟ್ಯಾಂಡು, ಬಕೆಟ್ಸ್ ಅವೆಲ್ಲ ತೊಗೊಂಡು ನೋಡಿರಿ ಮನೆಗೆ ಬಂದ್ವಿ ಫೈನಲ್ ಆಗಿ. ಸೊ ನೋಡಿರಿ ಫ್ರೆಂಡ್ಸ, ಇವತ್ತಿಂದ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.